ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ನಿಮಗೆ ಸೈನ್ಸ್ ಸಬ್ಜೆಕ್ಟನ್ನು ಮಾಡ್ತಾಯಿದ್ದೀನಿ. ಅಂದರೆ ಇದು 9th ಸ್ಟ್ಯಾಂಡರ್ಡ್ದಾಗಿದೆ. ಸೊ ನೀವು ಸಹ ಅಷ್ಟೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಇಯರ್ ಆಗಿರ್ಬೋದು, ಈ ಇಯರ್ ಆಗಿರ್ಬೋದು, ನಿಮಗೆ ಎಲ್ಲ ಒಂದು ಸಿಲೆಬಸ್ ಪೂರ್ತಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಸಹ ನಾವು ಹೇಳ್ತೀವಿ. ಸೊ ಬೇಕಿದ್ದರೆ ನೀವು ನೋಡ್ಬೋದು, ಲಾಸ್ಟ್ ಇಯರ್ ಸಹ ನಮಗೆ ತುಂಬ ಜನ ಸ್ಟೂಡೆಂಟ್ಸ್ ಎಲ್ಲ ಮೆಸೇಜ್ ಹಾಕಿದರು. ನಮ್ಮ ಚಾನಲ್ನ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಅವರು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಸೊ ನೀವು ಅಷ್ಟೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ಹಾಗೆ ಕಂಟಿನ್ಯೂ ಮಾಡಿ, ನಮ್ಮ ಚಾನಲನ್ನೇ ನೋಡಿ. ನಾವು ಎಲ್ಲ ಒಂದು ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಏನೇನು ಬೇಕಾಗುತ್ತೆ A to Z ನಾವು ನಿಮಗೆ ಕೊಡ್ತೀವಿ. ಸೊ ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನಾನಿವಾಗ ಮಾಡ್ತಾ ಇರೋದು FA1 ಪೇಪರು. ಸೊ ನಿಮ್ಮ ಒಂದು ಸ್ಕೂಲ್ಗಳಲ್ಲಿ ಇನ್ನೂ FA1 ಆಗಿಲ್ಲ. ಸೊ ನೀವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಂಡು ಹೋದರೆ 100% ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸೊ ನಾನು ಕ್ವಶನ್ಸು ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಅಥವಾ ನೀವು ಬರೆದು ನಿಮ್ಮ ಒಂದು ಬುಕ್ಕಲ್ಲಿ ಅಥವಾ ಪೇಜಲ್ಲಿ ಇಟ್ಕೊಂಡು ಆನ್ಸರ್ಸನ್ನೆಲ್ಲ ಟಿಕ್ ಮಾಡಿಕೊಂಡು ನಾಳೆ ಹೋಗಿ ಎಕ್ಸಾಮ್ ಬರೀರಿ. ಸೊ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಸಿಗುತ್ತೆ. ಸೊ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸೊ ಬನ್ನಿ ಹಾಗಾದರೆ ನೋಡೋಣ ಯಾವ್ಯಾವ ಕ್ವಶನ್ಸ್ ಇದೆ ಅನ್ನೋದನ್ನು ಫಸ್ಟ್ ನೋಡೋಣ. ಸೊ ನೋಡ್ತಾ ಇದ್ದೀರಾ, ಫಸ್ಟು ನಿಮಗೆ ಫಸ್ಟ್ ಮೇನಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇ ಪ್ರಶ್ನೆ ಓದ್ತಾ ಇದ್ದೀನಿ ನಾನಿವಾಗ. ಒಂದು ಘನವಸ್ತುವು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವ ಕ್ರಿಯೆ. ಸೊ ಅದು ಯಾವ ಕ್ರಿಯೆ ಅನ್ನೋದನ್ನು ನೀವು ಹೇಳಬೇಕು. ಸೊ ಆಪ್ಷನ್ ಸಹ ಅವರೇ ಕೊಟ್ಟಿದ್ದಾರೆ. ಆವೀಕರಣ, ಆಪ್ಷನ್ ಬಿ ಸಾಂದ್ರೀಕರಣ, ಆಪ್ಷನ್ ಸಿ ಉತ್ಪನ್ನನ, ಆಪ್ಷನ್ ಡಿ ಘನೀಕರಣ. ಸೊ ಇಷ್ಟರಲ್ಲಿ ನಿಮಗೆ ಯಾವ ಆನ್ಸರ್ ಸೂಕ್ತ ಮತ್ತು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ನೀವು ಓದಿರೋದೇ ನೆನಪಿದ್ರೆ ಯಾವ ಆನ್ಸರ್ ಸೂಕ್ತ ಇದೆ ಅನ್ನೋದನ್ನು ಆರಿಸಿಬಿಟ್ಟು ಬರೀಬೇಕಾಗುತ್ತೆ. ಸೊ ನಿಮಗೆ ಇದಕ್ಕೆ 1 ಅಂಕ ನಿಗದಿಯಾಗಿರುತ್ತೆ. ಹಾಗೆ ಎರಡನೇ ಪ್ರಶ್ನೆ ನೋಡೋಣ. ಇದಕ್ಕೂ ಅಷ್ಟೇ 1 ಅಂಕ ನಿಗದಿಯಾಗಿರುತ್ತೆ. ಪ್ರಶ್ನೆ ಓದೋಣ ಫಸ್ಟು. ಈ ಕೆಳಗಿನವುಗಳಲ್ಲಿ ಜೀವಕೋಶದ ಆತ್ಮಹತ್ಯಾ ಚೀಲ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಹೇಳ್ತಾ ಹೋಗ್ತೀನಿ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಆಪ್ಷನ್ ಎ ರೈಬೋಸೋಮ್ಗಳು, ಆಪ್ಷನ್ ಬಿ ರಸದಾನಿಗಳು, ಆಪ್ಷನ್ ಸಿ ಗಾಲ್ಗಿ ಸಂಕೀರ್ಣ, ಆಪ್ಷನ್ ಡಿ ಲೈಸೋಸೋಮ್ಗಳು. ಸೊ ಇಷ್ಟರಲ್ಲಿ ನಿಮಗೆ ಯಾವ ಆನ್ಸರ್ ಸೂಕ್ತ ಅನಿಸುತ್ತೆ ಆ ಆನ್ಸರನ್ನು ನಿಮ್ಮ ಆನ್ಸರ್ ಶೀಟಲ್ಲಿ ಬರೀಬೇಕಾಗುತ್ತೆ. ಅದು ವಿತ್ ಆಪ್ಷನ್. ಇವಾಗ ಆಪ್ಷನ್ ಸಿ ಆಗಿದ್ದರೆ ನಿಮ್ಮ ಉತ್ತರ ಸಿ ಜೊತೆಗೇ ಗಾಲ್ಗಿ ಸಂಕೀರ್ಣ ಅನ್ನೋದನ್ನು ಬರೆದಿರಬೇಕು ನೀವು. ಆವಾಗ ಮಾತ್ರ ನಿಮಗೆ 1 ಅಂಕ ಸಿಗುತ್ತೆ, ಇಲ್ಲಾಂದರೆ 1 ಅಂಕನ ಕಳ್ಕೊಳ್ಬೇಕಾಗುತ್ತೆ. ಸೊ ಯಾವ ಆಪ್ಷನ್ ಅನ್ನೋದನ್ನು ಮೆನ್ಷನ್ ಮಾಡಿ ನಿಮ್ಮ ಆನ್ಸರಲ್ಲಿ ಬರೀಬೇಕಾಗುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಬರೀರಿ. ಹಾಗೆ ಇನ್ನೊಂದೇನಪ್ಪ ಅಂದರೆ, ನಮ್ಮ ಚಾನಲಲ್ಲಿ ನಾವು 5th ಸ್ಟ್ಯಾಂಡರ್ಡಿಂದ ಹಿಡಿದು 2nd PU ಎಲ್ಲ ಸಿಲೆಬಸ್ನೂ ಕವರ್ ಮಾಡ್ತೀವಿ. ಸೊ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಒಂದು ತಂಗಿ ತಮ್ಮ ಅಥವಾ ಯಾರಾದರೂ ಇದ್ದರೆ ಅವ್ರಿಗೆ ಇದನ್ನು ಹೇಳಿ. ಸೊ ಅವರು ಸಹ ನಮ್ಮ ಚಾನಲನ್ನು ನೋಡಲಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವ್ರಿಗೂ ಸಹ ತುಂಬ ಸಹಾಯ ಆಗುತ್ತೆ. ಅವರು ನೀಟಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ನಮ್ಮ ಚಾನಲಿಂದ ಬಿಡುವಂಥ ವೀಡಿಯೋಗಳಿಂದ ಅವರು ಇಂಪಾರ್ಟೆಂಟ್ ಕ್ವಶನ್ಸನ್ನು ತಿಳ್ಕೊಳ್ಬೋದು. ಸೊ ಅದಕ್ಕಾಗಿ ಅವ್ರಿಗೂ ಸಹ ನಮ್ಮ ಒಂದು ಚಾನಲ್ ಇದೆ ಅನ್ನೋದನ್ನು ಇನ್ಫಾರ್ಮೇಷನ್ ತಿಳಿಸಿ. ಹಾಗೆ ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಅವ್ರಿಗೂ ಸಹ ನಮ್ಮ ಚಾನಲಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು 3rd ಕ್ವಶನ್ ನೋಡೋಣ. ಕಾಲದೊಂದಿಗೆ ಸ್ಥಾನದ ಬದಲಾವಣೆ. ಸೊ ಇಲ್ಲಿ ನೋಡ್ತಿದ್ದೀರಾ, ಯಾವ ಒಂದು ಆಪ್ಷನ್ ಸರಿ ಇದೆ ಅನ್ನೋದನ್ನು ಗುರ್ತು ಮಾಡಬೇಕು ನೀವಿಲ್ಲಿ. ಸೊ ಈ ಪ್ರಶ್ನೆ ನಿಮಗೆ ಫಿಸಿಕ್ಸ್ ಅಂದರೆ ನಿಮ್ಮ ಭೌತಶಾಸ್ತ್ರದ ಭಾಗದಿಂದ ಬಂದಿದೆ. ಸೊ ಇದು ಫಿಸಿಕ್ಸ್ ಭಾಗದಿಂದ ಬಂದಿರೋದ್ರಿಂದ ಸ್ವಲ್ಪ ನೀವು ಯೋಚನೆ ಮಾಡಿ, ಯಾವ ರೀತಿ ನೀವು ಕಲ್ತಿದ್ದೀರ ಅನ್ನೋದನ್ನು ಯೋಚನೆ ಮಾಡಿ ಆನ್ಸರ್ ಬರೀಬೇಕಾಗುತ್ತೆ. 3ನೇ ಪ್ರಶ್ನೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕಾಲದೊಂದಿಗೆ ಸ್ಥಾನದ ಬದಲಾವಣೆ. ಸೊ ಆಪ್ಷನ್ ಎ ಚಲನೆ, ಆಪ್ಷನ್ ಬಿ ಸ್ಥಾನಪಲ್ಲಟ, ಆಪ್ಷನ್ ಸಿ ದೂರ, ಆಪ್ಷನ್ ಡಿ ವೇಗ. ಸೊ ಇದಕ್ಕೆ ಆನ್ಸರನ್ನು ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ನೋಡ್ತಿದ್ದೀರಾ 2nd ಮೇನು.
ಸೊ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ 2 ಪ್ರಶ್ನೆ ಕೊಟ್ಟಿದ್ದಾರೆ. ನಿಮಗೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಇರುತ್ತೆ. ಇವಾಗ ಬಾಷ್ಪೀಕರಣ ಅಂತ ಬರೆದ್ರೆ ನೀವು ಎಂದರೇನು ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಬರೆದ್ರೆ 1 ಅಂಕ ನಿಮ್ಮ ಪಾಲಾಗುತ್ತೆ. ಹಾಗೆ ನೆಕ್ಸ್ಟು ಪ್ರೋಟೀನ್ ಸಂಶ್ಲೇಷಣೆಗೆ ಸಹಾಯಕವಾದ ಕಣದಂಗ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೂ ಅಷ್ಟೇ ನಿಮ್ಮ ಒಂದು ಆನ್ಸರ್ ಬರೆದ್ರೆ, ನೀವು ಆನ್ಸರ್ ಅದಕ್ಕೂ ಸಹ ಬರೆದ್ರೆ ನಿಮಗೆ 4ನೇದಕ್ಕೆ 1 ಮಾರ್ಕು, 5ನೇದಕ್ಕೆ 1 ಮಾರ್ಕು, ಸೊ 2 ಅಂಕ ಸಿಕ್ಬಿಡುತ್ತೆ. ಸೊ ಈ ರೀತಿ ನೀವು ಒಂದು ವಾಕ್ಯದ ಪ್ರಶ್ನೆಗಳನ್ನು ಬರೀಬೇಕು. ಸೊ ಯಾವ ರೀತಿ ನೀವು ಕನ್ನಡದಲ್ಲಿ ಬರಿತೀರೋ ಅದೇ ರೀತಿ ಒಂದು ವಾಕ್ಯ ಪೂರ್ಣವಾಗಿ ಈ ಆನ್ಸರ್ಸನ್ನು ಬರೀಬೇಕು. 1 ವರ್ಡ್ ಮಾತ್ರ ಬರೆಯೋಕ್ಕೆ ಹೋಗಬೇಡಿ, ಯಾಕಂದರೆ ಟೀಚರ್ಸ್ ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಆಫ್ ಮಾರ್ಕ್ಸ್ ಕೊಡೋದಿರ್ಬೋದು, ಅಥವಾ ತುಂಬ ಸ್ಟ್ರಿಕ್ಟ್ ಟೀಚರ್ಸ್ ಏನಾದರೂ ಇದ್ದರೆ ಮಾರ್ಕ್ಸನ್ನೇ ಕೊಡಲ್ಲ ನಿಮಗೆ. ಸೊ ಅದಕ್ಕೆ ಹೇಳ್ತಿದ್ದೀನಿ. ಸೊ ನೆಕ್ಸ್ಟು 3rd ಮೇನ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೀವು 2-3 ವಾಕ್ಯಗಳಲ್ಲಿ ನಿಮ್ಮ ಒಂದು ಉತ್ತರ ಇರಬೇಕು. ನೋಡೋಣ ಕ್ವಶನ್ಸ್ ಏನೇನಿದೆ ಅಂತಂದ್ಬಿಟ್ಟು. ಜವ ಮತ್ತು ವೇಗಗಳಿಗಿರುವ ವ್ಯತ್ಯಾಸ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಾಗೆ ಈ ಕೆಳಗೆ ಕೊಟ್ಟಿರುವ ತಾಪಗಳನ್ನು ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಎ 300 ಡಿಗ್ರಿ ಕೆ ಅಂತ ಕೊಟ್ಟಿದ್ದಾರೆ, ಬಿ 273 ಡಿಗ್ರಿ ಕೆ ಅಂತ ಕೊಟ್ಟಿದ್ದಾರೆ, ಬಿ 470 ಡಿಗ್ರಿ ಕೆ ಅಂತ ಕೊಟ್ಟಿದ್ದಾರೆ. ಅಂದರೆ ಅದು ಸಿ ಆಗಬೇಕನ್ಸುತ್ತೆ. ಸೊ ನೆಕ್ಸ್ಟ್ ನೋಡಿ, ಪ್ರೊಕ್ಯಾರಿಯೋಟ್ ಮತ್ತು ಯುಕ್ಯಾರಿಯೋಟ್ ಜೀವಕೋಶಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಜಾಸ್ತಿ ವ್ಯತ್ಯಾಸವನ್ನೇ ಕೇಳಿದ್ದಾರೆ. ಹಾಗೆ ನೀವಿಲ್ಲಿ ಒಂದು ಗಮನಿಸಬೇಕಾದ ವಿಷಯ ಏನಪ್ಪ ಅಂದರೆ, ಇಲ್ಲಿ ನೀವು ಕ್ವಶನ್ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ. ಪಕ್ಕದಲ್ಲಿ ನಿಮಗೆ 2 × 4 = 8 ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು 2 ಪ್ರಶ್ನೆಗಳಿಗೆ ಉತ್ತರ ಬರೆಯೋದಲ್ಲ, ನೀವು 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ರೆ ನಿಮಗೆ 8 ಅಂಕಗಳು ಸಿಗುತ್ತೆ. ಸೊ ನೋಡ್ಕೊಳ್ಳಿ, ನೀವು ಕರೆಕ್ಟಾಗಿ ಗಮನ ಇಟ್ಟು ಕೇಳಿಸ್ಕೋಬೇಕು ಇದನ್ನು, ಯಾಕಂದರೆ ನೀವು ತುಂಬ ಸಾರಿ ತಪ್ಪು ಮಾಡೋವಂಥ ಒಂದು ಅವಕಾಶಗಳಿರ್ತದೆ. ಸೊ ಅದಕ್ಕೆ ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಒಂದು ಪ್ರಶ್ನೆಗೆ 2 ಅಂಕ ಇದೆ. ಸೊ ನೀವು ಮೊದಲನೇ ಪ್ರಶ್ನೆಗೆ ಉತ್ತರ ಬರೆದ್ರೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್ 2ನೇ ಪ್ರಶ್ನೆಗೆ ಉತ್ತರ ಬರೆದ್ರೆ 4 ಆಯಿತು. 3ನೇ ಪ್ರಶ್ನೆಗೆ ಬರೆದ್ರೆ 6 ಆಯಿತು. ಸೊ 9ನೇ ಪ್ರಶ್ನೆಗೆ ಉತ್ತರ ಬರೆದ್ರೆ ನಿಮಗೆ 8 ಅಂಕಗಳು ಸಂಪೂರ್ಣವಾಗಿ ಸಿಗುತ್ತೆ. ಸೊ ಯಾರೂ ಸಹ 2 ಪ್ರಶ್ನೆಗೆ ಬರೆದ್ರೆ ನನಗೆ 2 ಪ್ರಶ್ನೆಗೂ 4 ಅಂಕ ಅನ್ನೋದನ್ನು ಆ ರೀತಿ ತಿಳ್ಕೊಳಕ್ಕೆ ಹೋಗಬೇಡಿ. ಸೊ ನಿಮಗೆ ನಾನು ಏನು ಹೇಳಿದ್ದೀನಿ ಇವಾಗ ಅದರ ಸಮೇತ ನೀವು ಫಾಲೋ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ನೋಡಿ, 4ನೇ ಮೇನಲ್ಲಿ ನಾನು ಓದ್ತೀನಿ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದು ನೋಡ್ತಿರ್ಬೋದು ನೀವಿಲ್ಲಿ, ಇದಕ್ಕೆ 3 ಅಂಕ ನಿಗದಿಯಾಗಿದೆ. ಸೊ ಒಂದು ಪ್ರಶ್ನೆಗೆ 3 ಅಂಕ ಇದೆ. ಸಸ್ಯ ಜೀವಕೋಶದ ಚಿತ್ರ ರಚಿಸಿ, ಈ ಕೆಳಗಿನ ಭಾಗಗಳನ್ನು ಗುರುತಿಸಿ, ಪತ್ರ ಹರಿತು ಕೋಶ ಬಿತ್ತಿ. ಸೊ ಈ 2 ಭಾಗಗಳನ್ನು ಗುರುತಿಸಿದ್ರೆ ನಿಮಗೆ 2 ಅಂಕ, ಚಿತ್ರ ಬರೆದ್ರೆ 1 ಅಂಕ, ಅಥವಾ ಚಿತ್ರಕ್ಕೇ 2 ಅಂಕ ಇಟ್ಟಿರ್ತಾರೆ. ಈ ಭಾಗಗಳಿಗೆ ಅರ್ಧ ಅಂಕ, 1 ಅಂಕ, ಟೋಟಲ್ 3 ಮಾರ್ಕ್ಸ್ಗೆ ನಿಮಗೆ ಈ ಒಂದು ಚಿತ್ರ ಮತ್ತು ಭಾಗಗಳನ್ನು ಇಟ್ಟಿರ್ತಾರೆ. ನೆಕ್ಸ್ಟ್ ನೋಡಿ, ಕೆಳಗಡೆ ಬರೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ ನೀವು, 4 ಅಂಕಗಳಿಗೆ ಈ ಒಂದು ಪ್ರಶ್ನೆ ಬರುತ್ತೆ. ನೋಡಿ, 4 ಮಾರ್ಕ್ಸು ನಿಮಗೆ ಟೋಟಲಾಗಿ. ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ನೀವು ಗಮನದಲ್ಲಿ ಇಟ್ಕೊಂಡು ಇದೇನು ಸಿ ಪ್ರಶ್ನೆ ಕಾಣಿಸ್ತಿದೆ ನಿಮಗೆ, ಇದಕ್ಕೆ ನಿಮಗೆ 2 ಅಂಕ ಇರುತ್ತೆ. ಸೊ ಸಿ ಪ್ರಶ್ನೆಗೆ 2 ಅಂಕ, ಇದಕ್ಕೆ 1 ಅಂಕ, ಇದಕ್ಕೆ 1 ಅಂಕ. ಸೊ ಟೋಟಲ್ 4 ಅಂಕಗಳು ನಿಗದಿಯಾಗಿದೆ. ಸೊ ಕ್ವಶನ್ ಓದ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಎ ಪ್ರಶ್ನೆ ನೋಡೋಣ. 54 ಮೀಟರ್ ಅಂದರೆ ಕಿಲೋಮೀಟರ್ ಗಂಟೆ ವೇಗದಲ್ಲಿ ಮೀಟರ್ ಸೆಕೆಂಡ್ಗಳಿಗೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ. 6 ಮೀಟರ್ ಸೆಕೆಂಡಿಗೆ ವೇಗವನ್ನು ಕಿಲೋಮೀಟರ್ ಗಂಟೆಗಳಿಗೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ. ಒಬ್ಬ ಚಾಲಕನು ತನ್ನ ಕಾರಿನ ಜವವನ್ನು 25 ಮೀಟರ್ ಸೆಕೆಂಡ್ನಿಂದ 10 ಮೀಟರ್ ಸೆಕೆಂಡ್ಗಳಿಗೆ ಕಡಿಮೆಗೊಳಿಸಿದರೆ ಆ ಕಾರಿನ
ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇದರಲ್ಲೆಲ್ಲ ಸೂತ್ರ ಇರುತ್ತೆ. ಸೊ ಇದು ಫಿಸಿಕ್ಸ್ ಭಾಗದಿಂದ ಬಂದಿರುವಂಥ ಪ್ರಶ್ನೆ, ಅಂದರೆ ಭೌತಶಾಸ್ತ್ರದ ಭಾಗದಿಂದ ಬಂದಿರುವಂಥ ಪ್ರಶ್ನೆ. ಸೊ ನೀವು ಅದರಲ್ಲಿ ಆನ್ಸರನ್ನು ಹುಡುಕಿದ್ರೆ ಸಿಗುತ್ತೆ. ಹಾಗೆ ಮರೀದಿರ ಇನ್ನೊಂದು ಗಮನದಲ್ಲಿಟ್ಕೊಳ್ಳಿ, ಇದಕ್ಕೇನಾದರೂ ಆನ್ಸರ್ ಬೇಕಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಹಾಕಿ. ಫಸ್ಟ್ ಕಮೆಂಟ್ ಬಂದ ತಕ್ಷಣವೇ ನಾನು ಆನ್ಸರ್ದು ವಿಡಿಯೋ ಮಾಡಿ ಆದಷ್ಟು ಬೇಗ ಬಿಡ್ತೀನಿ. ಸೊ ಈ ಒಂದು ವಿಡಿಯೋ ಯಾರ್ಯಾರು ಪೂರ್ತಿಯಾಗಿ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್. ಹಾಗೆ ನಮ್ಮ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.